ಮಂತ್ರಾಲಯದಲ್ಲಿ ಕಾರ್ಮಿಕರ ಶೆಡ್ಡಿನಲ್ಲಿ ಸಿಲಿಂಡರ್ ಸ್ಫೋಟ. ಭಕ್ತರ ಹೊತ್ತಿ ಗೃಹಗಳ ಬಳಿ ಇದ್ದ ಕಾರ್ಮಿಕರ ಶೆಡ್ಡಿನಲ್ಲಿ ಆಕಸ್ಮಿಕ ಬೆಂಕಿಯಿಂದ ಸ್ಫೋಟ. ಬಿಸಿಲಿನ ತಾಪಮಾನ, ಶಾರ್ಟ್ ಸರ್ಕ್ಯೂಟ್ನಿಂದ ಸಂಭವಿಸಿದ ಬೆಂಕಿ ಅವಘಡ. ಸಿಲಿಂಡರ್ ಸ್ಫೋಟದಿಂದ ಬೆಚ್ಚಿ ಬಿದ್ದ ರಾಯರ ಭಕ್ತರು. ಅದೃಷ್ಟವಶಾತ್ ಘಟನೆಯಿಂದ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ, ಮಂತ್ರಾಲಯ ಪೊಲೀಸರು ಬೆಂಕಿ ನಂದಿಸಿದ್ದಾರೆ. ಶೆಡ್ಡಿನಲ್ಲಿದ್ದ 2 ಸಿಲಿಂಡರ್ಗಳನ್ನು ಹೊರತೆಗೆದು ಹೆಚ್ಚಿನ ಅಪಾಯ ತಪ್ಪಿಸಿದ್ದಾರೆ. ರಾಯರ ಮಠದಲ್ಲಿ ಕಟ್ಟಡ ಕೆಲಸ, ಟೈಲ್ಸ್ ಕೆಲಸ ಮಾಡಿಕೊಂಡಿದ್ದ ಕಾರ್ಮಿಕರ ಶೆಡ್ಡಿನಲ್ಲಿ ಅವಘಡ. ಬಿಸಿಲಿನ ತಾಪಮಾನದಿಂದ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಬೆಂಕಿ ಹೊತ್ತಿಕೊಂಡು ಸಿಲಿಂಡರ್ ಸ್ಫೋಟ ಶಂಕೆ. ಶ್ರೀ ಸುಯತೀಂದ್ರ ತೀರ್ಥ ಕಾಲೋನಿಯಲ್ಲಿ ನಡೆದ ಘಟನೆ. ಸ್ಥಳಕ್ಕೆ ಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥ ಸ್ವಾಮಿ ಭೇಟಿ ಪರಿಶೀಲನೆ. 5 ಶೆಡ್ನಲ್ಲಿ ವಾಸಿಸುತ್ತಿದ್ದ 20 ಜನರಿಗೆ ರೇಷನ್ ಅಗತ್ಯ ವಸ್ತುಗಳನ್ನು ನೀಡುವುದಾಗಿ ಭರವಸೆ. ಮಂತ್ರಾಲಯಂ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ. పోలీస్ డిపార్ట్మెంట్ ఇంకా ఎవరైనా పాపం వేరే రాష్ట్రాల నుంచి కొత్త కొడుకు వచ్చారు కాబట్టి తలా ఇంత సాయం చేస్తున్నాం. సాయంత్రం అట్లా బెడ్షీట్లు అవన్నీ హలో సార్ పెద్ద జరిగారు. ಅನೇಕ ಕಟ್ಟಡಗಳ ಫ್ಲೋರಿಂಗು ಮತ್ತು ಫಾಲ್ಸ್ ರೂಫಿಂಗು ಮೊದಲಾದ ಕೆಲಸಗಳಿಗೋಸ್ಕರವಾಗಿ ಆಗಮಿಸಿದಂತಹ ಗುತ್ತಿಗೆದಾರರು ಅಲ್ಲಿ ಕೆಲಸ ಮಾಡುವವರಿಗೆ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿದಂತಹ ಶೆಡ್ಡುಗಳಲ್ಲಿ ವಾಸವಾಗಿರ್ತಾ ಇದ್ದರು. ಬಿಸಿಲಿನ ತಾಪದಿಂದ ಅಲ್ಲಿ ತಾತ್ಕಾಲಿಕ ಶೆಡ್ಡುಗಳಲ್ಲಿ ಇರಿಸಿ ಅವರು ಉಪಯೋಗಿಸ್ತಾ ಇದ್ದಂತಹ ಚಿಕ್ಕ ಚಿಕ್ಕ ಗ್ಯಾಸಿನ ಸಿಲಿಂಡರ್ಗಳು ಮತ್ತಿತರ ವಸ್ತುಗಳು ಈ ಬಿಸಿಲಿನ ತಾಪದಿಂದ ಹತ್ತಿ ಉರಿದು ಅಲ್ಲಿರುವಂಥ ಚಿಕ್ಕ ಚಿಕ್ಕ ಸಿಲಿಂಡರ್ಗಳು ಸುಮಾರಾಗಿ 2-3 ಸಿಲಿಂಡರ್ಗಳು ಅಲ್ಲಲ್ಲೇ ಅದು ಬರೆಸ್ಟ್ ಆಗಿಲ್ಲಕ್ಕೆ ದೊಡ್ಡ ಸಿಲಿಂಡರನ್ನು ಕೂಡ ತಕ್ಷಣದಲ್ಲೇ ಅದನ್ನು ಪಕ್ಕಕ್ಕೆ ಸರಿಸಿ ಆ ಅನಾಹುತವನ್ನು ತಡೆದಿರುವಂತಹದ್ದು ಇಲ್ಲಿ ನಡೆದಿದೆ. ಈ ಸಂದರ್ಭದಲ್ಲಿ ಯಾರಿಗೂ ಕೂಡ ಪ್ರಾಣಾಪಾಯ ಅನ್ನುವಂಥದ್ದು, ಪ್ರಾಣಹಾನಿ ಅನ್ನುವಂಥದ್ದು ಆಗಲಿಲ್ಲ. ತಕ್ಷಣದಲ್ಲೇ ಇದರ ಮಾಹಿತಿ ಬಂದ ಕೂಡಲೇ ನಮ್ಮ ಸ್ಥಾನಿಕ ಸರ್ಕಲ್ ಇನ್ಸ್ಪೆಕ್ಟರು, ಪೊಲೀಸ್ ಸಬ್ ಇನ್ಸ್ಪೆಕ್ಟರು ಮತ್ತಿತರ ಪೊಲೀಸ್ ಸಿಬ್ಬಂದಿಗಳು ಮತ್ತು ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ನವರು, ಅದೇ ರೀತಿಯಾಗಿ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ನವರು ಕೂಡಲೇ ಬಂದು ಸ್ಪಂದಿಸಿ ಇಲ್ಲಿ ಮುಂದಾಗುವಂಥ ಅನಾಹುತಗಳನ್ನೆಲ್ಲವನ್ನು ಕೂಡ ನಿಯಂತ್ರಿಸಿ ಸಮರ್ಥವಾಗಿ ಇದನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ. ಇವುಗಳ ಎಷ್ಟು ಜನ ಇದ್ದರು ಶೆಡ್ಡಿನಲ್ಲಿ, ಎಷ್ಟು ಜನ ವಾಸ ಮಾಡ್ತಾರೆ? ಅನೇಕ ಜನಗಳಿದ್ದಾರೆ, ಆದರೆ ಯಾರು ಕೂಡ ಆ ಸಂದರ್ಭದಲ್ಲಿ ಶೆಡ್ಡಲ್ಲಿ ಇರಲಿಲ್ಲ. ಅದೊಂದು ಮುಖ್ಯವಾದಂಥ ವಿಷಯ. ಪ್ರಕೃತಿಯ ಒಂದು ಬಿಸಿಲಿನ ತಾಪದಿಂದ ತನ್ನಷ್ಟಕ್ಕೆ ತಾನೇ ಹತ್ತಿ ಉಳಿದಿದೆ. ಯಾವುದೇ ತರಹದ ಅನಾಹುತಗಳು ಕೂಡ ಇಲ್ಲಿ ಸಂಭವಿಸಿಲ್ಲ. ಏನು ವಸ್ತುಗಳು ಮತ್ತು ಅಲ್ಲಿ ಅವರಿಗೆ ಅವರ ಬಟ್ಟೆ ಬರೆ, ದವಸ ಧಾನ್ಯಗಳು ಇವುಗಳು ಹಾಳಾಗಿದೆ. ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಠದಿಂದಲೂ ಕೂಡ ನಾವು ಮಾಡಿದ್ದೇವೆ. ಮತ್ತು ಬೇರೆಯವರು ಕೂಡ ಸಾಮಾಜಿಕ ಕಳಕಳಿ ಉಳ್ಳವರು ಕೂಡ ಅದಕ್ಕೆ ಸ್ಪಂದಿಸಿ ಅವರಿಗೆ ಸಹಾಯ ಹಸ್ತವನ್ನು ಚಾಚಿದ್ದಾರೆ. ಯಾವುದೇ ಥರದ ಅವರಿಗೆ ಅಧೈರ್ಯ ಮತ್ತು ತೊಂದರೆ ಆಗದಂತೆ ಮಠ ಎಲ್ಲ ರೀತಿಯಾದ ಎಚ್ಚರಿಕೆ. ನಗರದ ಕರ್ನಾಟಕ ಸಂಘದ ಪಕ್ಕದಲ್ಲಿರುವ ದುದ್ದುಬಿನ್ ಟಾಕರ್ಸಿ ಜೋಬನ ಪುತ್ರ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಕಚೇರಿ ಕೊಠಡಿಯಲ್ಲಿ ಮಂಗಳವಾರ ರಾತ್ರಿ ಅಗ್ನಿ ಅವಘಡ ಸಂಭವಿಸಿ ಮಹತ್ವದ ದಾಖಲೆಗಳು ಸುಟ್ಟು ಭಸ್ಮವಾಗಿವೆ. ಮಂಗಳವಾರ ರಾತ್ರಿ ಸುಮಾರು 9:15 ವೇಳೆಗೆ ಈ ಅವಘಡ ಸಂಭವಿಸಿದ್ದು, ಬೆಂಕಿ ಕಾಣಿಸಿಕೊಂಡ ತಕ್ಷಣ ಸ್ಥಳೀಯ ಸಿಬ್ಬಂದಿ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದಾರೆ. ತಕ್ಷಣವೇ ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿ ಹೆಚ್ಚಿನ ಅನಾಹುತ ತಪ್ಪಿಸಿದ್ದಾರೆ. ಅಗ್ನಿ ಅವಘಡಕ್ಕೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಬೆಂಕಿಯಿಂದ ಕಾಲೇಜಿನ ಕಚೇರಿ ಕೊಠಡಿಯಲ್ಲಿ ಸಂಗ್ರಹಿಸಲಾಗಿದ್ದ ವಿದ್ಯಾರ್ಥಿನಿಯರ ಪ್ರಶ್ನೆ ಪತ್ರಿಕೆಗಳು, ಉತ್ತರ ಪತ್ರಿಕೆಗಳು ಸೇರಿದಂತೆ ಹಲವು ಮಹತ್ವದ ದಾಖಲೆಗಳು ಸುಟ್ಟು ಕರಕಲಾಗಿವೆ ಎಂದು ತಿಳಿದು ಬಂದಿದೆ. ಘಟನೆಯ ಮಾಹಿತಿ ತಿಳಿದು ನೇತಾಜಿ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ಬಸವರಾಜ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪ್ರಕರಣ ಸಂಬಂಧ ಹೆಚ್ಚಿನ ತನಿಖೆ ಮುಂದುವರೆದಿದೆ.
మిగతా అన్ని గుంజుదామా మీకు బయటికి 112 ಮಾಡಿ మీరు ಸ್ವಲ್ಪ ಎಂದ ಬಣ ಬ್ಯಾಟ್ರಿ ಇಲ್ಲ ಸರ್. ಇದು K2 ಚಾನಲ್ ಅಂತ ಲೋಕಲ್ ಚಾನಲ್ ನೈಟ್ ಬರುತ್ತೆ ಮೇಡಮ್. K2 ಚಾನಲ್ ಮೇಡಮ್. ಹಾಂ ಲೋಕಲ್. ಸರ್ಕ್ಯೂಟ್ನಿಂದ ಹಿಂಗಾಗಿದೆ ಅಂತ ನಾವು ಅಷ್ಟೇ ಸುದ್ದಿ ಮಾಡೋದಿದ್ರೆ ಕಂಪ್ಲೇಂಟ್ ಪಾರ್ಟಿ ಬರಲಿ. ಒಬ್ಬರು ಸ್ಕೂಲ್ ಟೀಚರ್ ಸರ್, ಒಬ್ಬರು ತೋರ್ಸರ್, ಮೂರು ಜನ ಒಂದು ವಿಡಿಯೋ ಆಮೇಲೆ ಮಾತಾಡಿದಂಗೆ ದಿನಾಂಕ 17 ಸಿರುವಾರ ತಾಲೂಕಾ ವಾಲ್ಮೀಕಿ ನಾಯಕರ ಒಕ್ಕೂಟದ ವತಿಯಿಂದ ದಿನಾಂಕ 17ರಂದು ಪಟ್ಟಣದ ಕ್ರೀಡಾಂಗಣದಲ್ಲಿ ಜಿಲ್ಲಾ ಮಟ್ಟದ ವಾಲ್ಮೀಕಿ ಜಾಗೃತಿ ಸಮಾವೇಶ ಹಾಗೂ ಸಮಾಜದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಆದಿಕವಿ ಭಗವಾನ್ ಮಹರ್ಷಿ ವಾಲ್ಮೀಕಿ ಯುವ ಬಿ ಗ್ರೇಡ್ ಸಂಘದ ಮುಖಂಡರು ರವಿಕುಮಾರ್ ಅವರು ಹೇಳಿದರು.
ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಅಂದು ಬೆಳಗ್ಗೆ 10 ಗಂಟೆಗೆ ಸಿರುವಾರ ವಾಲ್ಮೀಕಿ ನಾಮಫಲಕಕ್ಕೆ ಪುಷ್ಪಾರ್ಚನೆ ಮಾಡಿ ನಂತರ ಬೈಕ್ ರ್ಯಾಲಿ ಮುಖಾಂತರ ಈ ಕ್ರೀಡಾಂಗಣ ತಲುಪಿದ್ದು, ಕ್ರೀಡಾಂಗಣದಲ್ಲಿ ಬೃಹತ್ ಸಮಾವೇಶ ಕಾರ್ಯಕ್ರಮ ನಡೆಯಲಿದೆ ಹಾಗೂ ಕಾರ್ಯಕ್ರಮದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಗುವುದು. ದಿನಾಂಕ 17 ಭಾನುವಾರದಂದು ಇವತ್ತು ಅಂದು 17ನೇ ತಾರೀಕು ಭಾನುವಾರದಂದು ಜಿಲ್ಲಾ ಮಟ್ಟದಲ್ಲಿ ಸಿರುವಾರ ಪಟ್ಟಣದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ನಡೆಯಲಿದೆ. ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದವರು ಏನಪ್ಪ ಅಂತಂದರೆ ಒಂದು 4,000ರಿಂದ 5,000 ಜನ ಸೇರಲಿದ್ದಾರೆ. ಹಾಗಾಗಿ ಇನ್ನೂ ನಮ್ಮ ಸಮಾಜವು ಏನಪ್ಪ ಅಂತಂದರೆ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ನಡೆಯುತ್ತಿದೆ. ಯಾಕಪ್ಪ ಅಂತಂದರೆ ಇವತ್ತು ಸಮಾಜದಲ್ಲಿ ಸಮಾಜ ಕೆಲಸ ಯಾರು ಮಾಡಿದಾರ ಅಂಥವ್ರನ್ನ ಗುರುತಿಸಿ ಇವತ್ತು ಒಂದೊಂದು ತಾಲೂಕಿನಿಂದ ಒಂದು 10-11 ಜನ ಹೆಸರು ತೊಗೊಂಡಿದ್ದೀವಿ. ಅವರಿಗೆ ಸಮಾಜ ಸಾಧಕರಿಗೆ ಕಾರ್ಯಕ್ರಮ ಮತ್ತು ಆಮೇಲೆ ಇವತ್ತು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಇವತ್ತೇನಂದರೆ 2,000ರಿಂದ 2,500 ಮಕ್ಕಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರ ಇಟ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಯಾಕಪ್ಪ ಅಂತಂದರೆ ಒಂದು ಸಮಾಜದ ಬಂಧುಗಳು ನಗರ ಸ್ವಚ್ಛಗೊಳಿಸುವ ಪೌರ ಕಾರ್ಮಿಕರು ತಮ್ಮ ಆರೋಗ್ಯವನ್ನು ಸಂರಕ್ಷಿಸಿಕೊಳ್ಳಬೇಕು ಮತ್ತು ಉತ್ತಮ ಜೀವನ ನಿರ್ವಹಣೆಗೆ ದೈಹಿಕ ಶಕ್ತಿ ಹೊಂದಿರಬೇಕು ಎಂದು ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮುರಳಿ ಅಶೋಕ್ ಸಾಲಪ್ಪ ಅವರು ಹೇಳಿದರು. ಸಫಾಯಿ ಕರ್ಮಚಾರಿ ನಿಗಮ ಮತ್ತು ಮಹಾನಗರ ಪಾಲಿಕೆ ಸಂಯುಕ್ತ ಆಶ್ರಯದಲ್ಲಿ ಇಂದು ನಗರದ ರಂಗಮಂದಿರದಲ್ಲಿ ಆಯೋಜಿಸಲಾಗಿದ್ದ ಪೌರ ಕಾರ್ಮಿಕ ಆರೋಗ್ಯ ತಪಾಸಣೆ ಶಿಬಿರ, ಆರೋಗ್ಯ ವಿಮೆ ಕಾರ್ಡ್ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನಾನು ಒಬ್ಬ ಸಫಾಯಿ ಕರ್ಮಚಾರಿ ಕುಟುಂಬದಿಂದ ಬಂದವನು. ಸಫಾಯಿ ಕರ್ಮಚಾರಿಗಳ ಜೀವನ ಅಭಿವೃದ್ಧಿಗೆ ಕಾಳಜಿ ಹೊಂದಿದ್ದೇನೆ. ಊರನ್ನು ಸ್ವಚ್ಛಗೊಳಿಸಿ ನಮಗೆ ಆರೋಗ್ಯ ಜೀವನ ನೀಡುವ ಪೌರ ಕಾರ್ಮಿಕರು ತಮ್ಮ ಆರೋಗ್ಯದ ಬಗ್ಗೆ ಸದಾ ಕಾಳಜಿ ವಹಿಸಬೇಕು. ಈ ಹಿನ್ನೆಲೆಯಲ್ಲಿ ಪೌರ ಕಾರ್ಮಿಕರ ಆರೋಗ್ಯ ದೃಷ್ಟಿಯಿಂದ ನಾನು ಸೀಮೆ ಕಾರ್ಡ್ ಹಂಚಿಕೆ ಯೋಜನೆ ಜಾರಿಗೆ ತರುವ ಮೂಲಕ ಕಾರ್ಮಿಕರ ಆರೋಗ್ಯ ರಕ್ಷಣೆಗೆ ಬದ್ಧವಾಗಿ ಕಾರ್ಯ ನಡೆಯುತ್ತದೆ ಎಂದು ನಡೆದರು. ಸಾಮಾನ್ಯ ಮನುಷ್ಯರಿಗೆ ಬರುವಂಥ ಎಲ್ಲ ಕವರೇಜು ಈ ಪಾಲಿಸಿಯಲ್ಲಿ ಕವರ್ ಆಗಿದೆ. ಮಾಡೋಂಥ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿ, ಯಾವುದೇ ಮ್ಯಾನೇಜರ್ ಆಗಲಿ, ಅವ್ರಿಗಿರುವಂಥ ಪಾಲಿಸಿನೇ ನಿಮಗೆಲ್ಲರೂ ಕೂಡ ತುಂಬ ಕಷ್ಟಪಟ್ಟು ಈ ಪಾಲಿಸಿನ ಮಾಡಿ ನಿಮಗೋಸ್ಕರ ಅಂತಲೇ ಸ್ಪೆಷಲ್ ಆಗಿ ತಂದಿದ್ದಾರೆ. ಇದಕ್ಕೋಸ್ಕರ ಇಲ್ಲಿ ರಾಯಚೂರಲ್ಲಿ ಆಲ್ಮೋಸ್ಟ್ ಇದು ಹೇಗೆ ಅಂದರೆ, ನೀವು ಜಸ್ಟ್ ಹೋಗಿ ತೋರಿಸ್ಕೊಂಡು ಇಂಜೆಕ್ಷನ್ ಆಗಲಿ ಇಲ್ಲ ಯಾವುದೇ ಸಿಗಲ್ಲ. ನೀವು 24 ಅವರು ಹಾಸ್ಪಿಟಲೈಸೇಷನ್ ಆಗಬೇಕು. ಸೊ ಇದು ಆದರೆ ₹1 ಕಟ್ಟಂಗಿರಲ್ಲ. ಸಂಪೂರ್ಣವಾಗಿ ಕ್ಯಾಶ್ಲೆಸ್ ಫೆಸಿಲಿಟಿ ಇದರಲ್ಲಿ ಲಭ್ಯ ಇದೆ. ನಿಮಗೆ 3,000 ರೋಗಗಳಿಂದ ಆಲ್ಮೋಸ್ಟ್ ಎಲ್ಲ ಕವರೇಜು ಈ ಪಾಲಿಸಿ ಸಿಗುತ್ತೆ. ಈ ನಿಮ್ಮ ಡೈರೆಕ್ಟ್ ನಿಮ್ಮ ಹೆಸರಲ್ಲಿರುವಂಥ ಕಾರ್ಡ್ನೇ ನೀವು ಡೌನ್ಲೋಡ್ ಮಾಡ್ಕೋಬೋದು. ಹೆಚ್ಚಿನ ಮಾಹಿತಿ ಸಿಗಬೇಕು ಅಂದರೆ ನಿಮ್ಮ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಇನ್ನೂ ಸರ್ ಅವರು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಅದು ಈ ನಗರ ತುಂಬ ಕ್ಲೀನಾಗಿರೋದಕ್ಕೆ ಕಾರಣದಲ್ಲಿ ಮಾತು ಮುಗಿಸ್ತೀನಿ. ನಮ್ಮ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಗೌರವ MD ಸರ್ ನಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಜಿಲ್ಲಾ ಆರೋಗ್ಯ ಇಲಾಖೆಯಲ್ಲಿ ಹೊರ ಗುತ್ತಿಗೆಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿರುವ ಕೂಲಿ ಕಾರ್ಮಿಕರಿಗೆ ಸಂಬಳ ನೀಡದೆ ಕಾರ್ಮಿಕರ ಹಣ ಕದಿಯುವ ಮಟ್ಟಕ್ಕೆ ಆರೋಗ್ಯ ಇಲಾಖೆ ದೊಡ್ಡ ಮಾಫಿಯಾ ಆಗಿ ಮಾರ್ಪಟ್ಟಿದೆ. ಇದರಿಂದ ಕಾರ್ಮಿಕರ ಬದುಕು ಅತಂತ್ರವಾಗಿದೆ. ಕೂಡಲೇ ಕಾರ್ಮಿಕರ ವೇತನ ನಿಯಮಾನುಸಾರ ಪಾವತಿ ಮಾಡಬೇಕು, ಇಲ್ಲದಿದ್ದರೆ ಹೋರಾಟ ನಡೆಸಲಾಗುವುದು ಎಂದು ಹೊರ ಗುತ್ತಿಗೆ ಕಾರ್ಮಿಕರ ಸಂಘದ ಗೌರವಾಧ್ಯಕ್ಷರಾದ ಆರ್ ಮಾನಸಯ್ಯ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಜಿಲ್ಲಾ ಆರೋಗ್ಯ ಇಲಾಖೆ ಕೆಲಸ ಮಾಡುತ್ತಿರುವ ಕಾರ್ಮಿಕರ ಕಳೆದ 9 ತಿಂಗಳಿಂದ ವೇತನ ಪಾವತಿಸದೆ ಹೊರ ಗುತ್ತಿಗೆ ಸಂಸ್ಥೆ ಹಾಗೂ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಸೇರಿ ಸುಮಾರು 3 ಕೋಟಿ ಅಧಿಕ ಹಣ ಲೂಟಿ ಮಾಡಲಾಗಿದೆ ಎಂದು ಆರೋಪಿಸಿದರು. ಈ ಸಂಘಟನೆ ನಾವು ಕರ್ತರು ಮತ್ತು ಮಾಧ್ಯಮಗೋಷ್ಠಿ ಬರೋದೇ ಒಂದು ಹೋರಾಟ. ನಾವು ಸಮಸ್ಯೆ ಪರಿಹಾರ. ಆಮೇಲೆ ನಾನು ಮೊದಲೇ ಮಾತಾಡಿದೆ ಅಂದರೆ ಈ ಹೊರಗುತ್ತಿಗೆ ಹೆಸರಲ್ಲಿ ದುಡಿಯೋದಿಲ್ಲ. ಸಿ ಮತ್ತು ಡಿ ಗ್ರೂಪ್ ಬಂದಿದ್ದವರು ಒಂದು ಒಗ್ಗಟ್ಟಿನಿಂದ ಹೋಗಿ ಸಂಬಳ ಕೇಳೋದು ಒಂದು ದೊಡ್ಡ ಸವಾಲು.
ನಮ್ಮ ಬಾಕಿ ಸಂಬಳ ಕೊಡಲೇಬೇಕು ಅಂತ ಅನ್ನೋಕ್ಕಾಗೋದಿಲ್ಲ. ಬಾಕಿ ಸಂಬಳ ಕೊಡದೆ ಹೋದ್ರೆ ನಾವು ಕೆಲಸ ಮಾಡಲ್ಲ ಅಂತ ಇಷ್ಟ ಅಂದರೆ ಅದು ಸಣ್ಣ ವಿಷಯ, ಭಾಳ ಗಂಭೀರ ವಿಷಯ. ದುಡಿದು ಸಂಬಳ ಕೇಳಿದರೆ ಅಲ್ಲಿರೋ ಏನಂದರೆ ಕೆಲಸ ಕಳ್ಕೊಳ್ಳೋಲ್ಲ, ದೊಡ್ಡ ಬೆದರಿಕೆ ಅಂತ. ಯಾರ್ಯಾರು ಬೇರೆ ಬೇರೆ ಇಲಾಖೆಯಲ್ಲಿ ದುಡಿತಾ ಇದ್ದಾರೋ 10 ವರ್ಷ 15 ವರ್ಷ 20 ವರ್ಷಕ್ಕಿಂತ ತಾವು ದುಡಿದ ಸಂಬಳ ತಾವು ಕೇಳಿದರೆ ಕೆಲಸ ಹೋಗ್ತದೆ. ಕೆಲಸ ಇರಬೇಕಂದ್ರೆ ಸಂಬಳ ಹೋಗ್ತದೆ. ಅತ್ತ ಗರಿ ಇತ್ತ ಪುಲಿ. ಇಂಥ ಸಂದರ್ಭದಲ್ಲಿ ಆ್ಯಕ್ಚುಲಿ ನಾವು ವಿಷಯ ಮತ್ತು ನಮ್ಮ ಜೊತೆಗೆ ಅವ್ರು ಅಪ್ರೋಚ್ ಮಾಡಿದಾಗ ತುಂಬ ಡಿಸ್ಕಷನ್ ಎಲ್ಲ ಮಾಡಿದ್ಮೇಲೆ ಇಲ್ಲಿ ಕಂಡು ಬಂದದ್ದು ಏನಂದರೆ ಲಂಚ ಪಂಚ ಅಂದ್ರೆ ಏನು ಮರೆಯೋದಿಲ್ಲ. ಲಂಚ ಭ್ರಷ್ಟಾಚಾರ ಅಂತ ಅಂತೀವಲ್ವ, ಅದೊಂದು ಟ್ರೆಡಿಷನಲ್ ಅದ. ಭ್ರಷ್ಟಾಚಾರವನ್ನು ಸಂಪ್ರದಾಯ ಮಾಡ್ಕೊಂಡಿದ್ದಾರೆ ಆಳವರ್ಗದವರು. ಆ ಲಂಚ ಅನ್ನುವಂಥ ಹಳೆ ಪದ್ಧತಿ, ಭ್ರಷ್ಟಾಚಾರ ಅನ್ನುವಂಥ ದುಷ್ಟ ಸಂಪ್ರದಾಯ ದಾಟಿ ಒಂದು ಮಾಫಿಯಾ ಇಲ್ಲಿ ಬೆಳವಣಿಗೆ ಆಗಿದೆ ಅಂತ ಇಡೀ ಇಲಾಖೆಯಲ್ಲಿ 100 ಜನ 1000 ಜನ ಕೆಲಸ ಮಾಡುವಂಥ ಕೆಲಸಗಾರರ ಸಂಬಳವನ್ನು ಸರ್ಕಾರದ ಖಜಾನೆಯಿಂದ ಡ್ರಾ ಮಾಡಿ ಎನ್ಕ್ಯಾಶ್ ಮಾಡ್ಕೊಳ್ಳೋದು, ತಾವೇ ನೇರವಾಗಿ ತಗೊಳ್ಳೋ ಅಂತ. ಮತ್ತೆ ಆ ಸಂಬಳವನ್ನ ಯಾಕೆ ಕೊಡಲಿಲ್ಲ ಅಂತ ಕೇಳಲಿಕ್ಕೆ ಆಗಲಾರ ಸ್ಥಿತಿಯಲ್ಲಿ ನೌಕರು ನೀಡುವಂತ ಒಂದು ಮಾಫಿಯಾನೇ ಇಲ್ಲಿ ಡೆವಲಪ್ ಆಗಿದೆ. ಅದಕ್ಕೆ ಇಲ್ಲಿ ಮೇಲ್ನೋಟಕ್ಕೆ ನಮಗೆ ಆಕ್ಚುಲಿ DHO ಕಾಣಿಸ್ತಾರೆ, ಜಿಲ್ಲಾ ಆರೋಗ್ಯಾಧಿಕಾರಿಗಳದಾರ, ಆಮೇಲೆ ಆಕ್ಚುಲಿ ಜಿಲ್ಲಾ ಆರೋಗ್ಯ ಕಚೇರಿಯಲ್ಲಿ ಅಧೀಕ್ಷಕರದಾರ, FDCಗಳು, ಸ್ಟಾಫ್ ಅಂಥವ್ರಿಂದೆಲ್ಲ ಕಾಣಿಸ್ತಾರೆ. ಇವರೆಲ್ಲ ಕಾರಣೀಭೂತರು ಇದಕ್ಕೆ, ಇವರೇ. ಆದರೆ ಇವರಷ್ಟೇ ಅಲ್ಲ, ಇಲ್ಲ ಎಸ್ಪೆಷಲಿ ಹೊರಗುತ್ತಿಗೆಯ ಸಂಸ್ಥೆಗಳೇನು ಬರ್ತಿದ್ದಾವೆ